ನಾನು ಕುತುಬುದ್ದೀನ್ ಕಾಜಿ. ಮಾನ್ಯರೇ, ಕೇಂದ್ರ ಮುಂಗಡ ಪತ್ರದಲ್ಲಿ ಬಾಗಲಕೋಟೆ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ಅತ್ಯವಶ್ಯ ಇದ್ದಂತ ರೈಲುಗಳು, ರೈಲ್ವೆ ಮಾರ್ಗಗಳ ಕಾಮಗಾರಿಗೆ ಒಂದು ತೀವ್ರತೆಯನ್ನ ಕೊಡಬೇಕಂತೇಳಿ ಕೆಲ ದಿನಗಳ ಹಿಂದೆ ಮಾನ್ಯ ವಿ ಸೋಮಣ್ಣ ಅವರು ಬಾಗಲಕೋಟೆ ನಗರಕ್ಕೆ ಆಗಮಿಸಿದ್ದಾಗ ನಾವು ಮನವಿ ಮುಖಾಂತರ ಅವರಿಗೆ ಕೇಳಿಕೊಂಡಿದ್ದೆವು. ದುರಂತ ಏನಪ್ಪಾ ಅಂದ್ರೆ, ಕುರ್ಚಿ ಬಾಗಲಕೋಟಕ್ಕೆ ಇನ್ನೂ 1,000 ಕೋಟಿ ರೂಪಾಯಿ ಅಗತ್ಯ ಇದೆ. ಆದರೂ ಕೂಡ ಸಾಯವರಿಗೆ ನೀರು ಹಾಕದಂಗ 428 ಕೋಟಿ ಕೊಟ್ಟಿದ್ದು ನಾವು ಸಂತೋಷ ವ್ಯಕ್ತಪಡಿಸ್ತೀವಿ. ಆದರೆ ಅದಕ್ಕೆ ಪೂರ್ಣ ಪ್ರಮಾಣದ ಹಣವನ್ನು ಕೊಟ್ಟು ಆ ಕಾಮಗಾರಿ ಕುರ್ಚಿವರೆಗೂ ಏಕಕಾಲಕ್ಕೆ ಪ್ರಾರಂಭಿಸುವ ಪ್ರಸ್ತಾವನೆ ಮಾಡಿದ್ರೆ ನಮಗೆ ತೃಪ್ತಿ ಆಗ್ತಿತ್ತು ಅನ್ನುವಂತ ಮಾತನ್ನ ಹೇಳ್ತೇನೆ. ಅದರಂತೆ ಬಾಗಲಕೋಟೆ, ಬಿಜಾಪುರ, ಗದಗ್ ಮತ್ತು ಸೋಲಾಪುರ ಭಾಗದ ಜನರಿಗೆ ತಿರುಪತಿಯ ಭಕ್ತರಿಗೆ ಅನುಕೂಲ ಆಗುವಂತೆ ಒಂದು ಬಿಜಾಪುರ ತಿರುಪತಿ ರೈಲು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೆವು. ಅದು ಕೂಡ ಈ ಮುಂಗಡ ಪತ್ರದಲ್ಲಿ ಪ್ರಸ್ತಾವನೆ ಆಗಿಲ್ಲ. ಅದರಂತೆ ಒಂದೇ ಭಾರತ್ ರೈಲನ್ನ ಸೋಲಾಪುರ್, ಬಿಜಾಪುರ, ಬಾಗಲಕೋಟ್ ಮಾರ್ಗದೊಳಗ ಓಡಾಡಿಸಬೇಕು ಅಂತ ಹೇಳಿ ಹೇಳಿದ್ವು. ಅದರ ಪ್ರಸ್ತಾವನೆ ಕೂಡ ಇಲ್ಲಿ ಆಗಿಲ್ಲ. ಮತ್ತು ಹಜರತ್ ನಿಜಾಮುದ್ದೀನ್ ರೈಲು ವಾರಕ್ಕೆ 1 ದಿವಸದ, ಅದು ವಾರದೊಳಗ 3 ದಿನ ಆದರೂ ಪ್ರಾರಂಭಿಸಬೇಕಂತ ಹೇಳಿ ಒತ್ತಾಯನ ಮಾಡಿದ್ವು. ಅದು ಕೂಡ ಈ ಮುಂಗಡ ಪತ್ರದಲ್ಲಿ ಪ್ರಸ್ತಾವನೆ ಆಗಲಿಲ್ಲ. ಮತ್ತು ಅದರಂತೆ ಲೋಕಾಪುರದಿಂದ ಧಾರವಾಡ ಹೊಸ ರೈಲು ಮಾರ್ಗದ ಹೋರಾಟ ನಮ್ಮ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳನ್ನು ನಡೆದಿದ್ದು, ಆದರೂ ಕೂಡ ಆ ಮಾರ್ಗವನ್ನ ಅನುಷ್ಠಾನಕ್ಕೆ ಬರಲಿಲ್ಲ. ಆ ನಿಟ್ಟಿನೊಳಗ ಇವತ್ತ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರುಗಳು ಮತ್ತು ಉಸ್ತುವಾರಿ ಸಚಿವರುಗಳು ಆ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮತ್ತು ಕೇಂದ್ರ ಸಚಿವರು ಬಾಗಲಕೋಟೆ ಜಿಲ್ಲೆಗೆ ಅನುಕೂಲ ಆಗುವಂತೆ ಹೊಸ ರೈಲುಗಳ ಓಡಾಟ ನಡೆಸಬೇಕಂತ ಹೇಳಿ ಈ ಮುಖಾಂತರ ನಾನು ಒತ್ತಾಯನ ಮಾಡ್ತೀನಿ. ಮುಂಬರೋ ದಿನಗಳಲ್ಲಿ ಒಂದು ಅಡಿಷನಲ್ ಬಜೆಟ್ ಬರುತ್ತೆ, ಅದರೊಳಗ ಹೊಸ ರೈಲುಗಳ ಪರಿಚಯ ಮಾಡಬೇಕು ಮತ್ತು ಹೊಸ ರೈಲು ಮಾರ್ಗಗಳ ಅನುಷ್ಠಾನಕ್ಕೆ ತರಬೇಕು. ನಡೆದಂತ ರೈಲ್ವೆ ಮಾರ್ಗಗಳ ಕಾಮಗಾರಿ ಚುರುಕುಗೊಳಿಸಬೇಕು. ಅದಕ್ಕೆ ಅಗತ್ಯ ಇರುವಂತಹ ಅನುದಾನವನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕಂತ ಹೇಳಿ ನಾನು ಸರ್ಕಾರವನ್ನ ಒತ್ತಾಯಿಸುತ್ತೇನೆ. ನಾನು ಕುತುಬುದ್ದೀನ್ ಕಾಜಿ.